ಬಂಧುಗಳೇ ನಮಸ್ಕಾರ. ಏನು ಇವತ್ತು ರಾಜನಗುಂಟೆ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ರೇಷನ್ ಕೊಡುವಂಥ ಜಾಗದಲ್ಲಿ ಇವತ್ತು ನಿಂತಿದ್ದೀವಿ. ನೋಡಿ ಯಾವ ರೀತಿಯಾಗಿ ನಿಂತಿದ್ದಾರೆ. ಈ ಕಡೆಯ ಸುಮಾರು ಕ್ಯೂಗಟ್ಟಲೆ ನಿಂತಿದ್ದಾರೆ. ಆದರೆ ಇಲ್ಲಿ ಒಂದು ಅನ್ಯಾಯವಾಗಿ ಒಂದು ಚೀಲಕ್ಕೆ ನೋಡಿ, ಆ ಗಾಡಿ ಮೇಲೆ ಹಾಕಿರೋಂಥ ಚೀಲಕ್ಕೆ 30 ರೂಪಾಯಿ ಕಲೆಕ್ಷನ್ನು, ಮತ್ತು ಏನು ಒಂದು ಕಾರ್ಡಿಗೆ 30 ರೂಪಾಯಿ ಹಂಗೆ ಹಣವನ್ನು ಸ್ವೀಕರಿಸ್ತಾ ಇದ್ದಾರೆ. ಮತ್ತು ಅಕ್ಕಿ ನೋಡಿದ್ರೆ ಚೆನ್ನಾಗಿಲ್ಲ, ಏನಿಲ್ಲ, ಯಾವುದೋ ಒಂದು ಮೂಟೆ ಅಕ್ಕಿಯನ್ನು ಕೊಟ್ಟಿದ್ದಾರೆ. ನೋಡಿ ಆ ಹುಡುಗಿ ಕೈಯಲ್ಲಿ ಹಣವನ್ನು ಇಟ್ಕೊಂಡಿದ್ದಾರೆ. ಆ ಹುಡುಗಿ ಕೈಲಿ ಹಣ ಇಟ್ಕೊಂಡಿದ್ದಾರೆ ನೋಡಿ. ಟೆಂಪದಾಗ ಹಾಕೊಂಬಂದ್ರಲ್ಲ ಸಾಮಾನ್ಯ ಅವಾಗ ಅಮೂಟಕ್ಕೆ ನೋಡ ಅಮೂಟ ಚೌಕಿ ಮಾಡ್ಕೊಡ ಪ್ರದೀಪ್ ಒಬ್ಬಡು ಸ್ಟಾರ್ಟ್ ಮಾಡ್ಕೊಡ್ತಾನೆ. ಆ ಕಡೆ ನೋಡು, ಎಲ್ಲಿ ನಿಲ್ಸಿದೆ ಗಾಡಿ? ಆಯ್ತು. ಏನಕ್ಕಮ್ಮ ಕಾಸು ಇಟ್ಕೊಂಡಿದೆ ನೀನು? ಕಾಸು ಏನಕ್ಕೆ ಕೊಟ್ಟಮ್ಮ ಅವ್ರಿಗೆ? ಆಮೇಲೆ ಚೀಲಕ್ಕೆ ತಗೊಬೇಕಾ? ಎಷ್ಟು ರೂಪಾಯಿ ತಗೊಬೇಕಪ್ಪ? 30 ರೂಪಾಯಿ ತಗೊಬೇಕು ಚೀಲಕ್ಕೆ. ಆಮೇಲೆ ಕಾರ್ಡಿಗೆ ಎಷ್ಟು? ಏನಮ್ಮ ಕಾರ್ಡ್ಗೆ ಕಾಸು ಕೊಟ್ರೇನಮ್ಮ? ಹಾ, ಕಾರ್ಡ್ಗೆ ಕಾಸು ಕೊಟ್ರಾ? ಹಾ ಅಕ್ಕ, ಕಾರ್ಡ್ಗೆ ಹಣ ಕಾಸು ಕೊಟ್ರಾ? ಅಲ್ಲ, ಎಷ್ಟು ಕೊಟ್ರ ಅಂತ ಕೇಳ್ತಾ ಇದ್ದೆ. ಅಲ್ಲ, ಕೊಟ್ರ ಅಂತ ಕೇಳಿದೆ. ಏನಪ್ಪ ಕೊಟ್ರ? ಒಂದು ಕಾರ್ಡ್ಗೆ 30 ರೂಪಾಯಿ ಕೊಟ್ರಿ ಅಕ್ಕ. ನೀವು ಎಷ್ಟು ಕೊಟ್ರಿ ಮನೆ? ಅಕ್ಕಿ ಎಳೆಯವ್ರಗ? ಸರಿ ಆಯ್ತು. ಹಾ, ಏನು ಬ್ರದರ್, ಕಾಸು ಇಸ್ಕೊಂಡ್ರ? ಕಾಸು ತಗೊಂಡ್ರ? ಒಂದು ಕಾರ್ಡಿಗೆ ಎಷ್ಟು ಕೊಡ್ಬೇಕು ಕಾಸು? ಏನಪ್ಪ ನಾಗರಾಜಣ್ಣ, ಕಾಸು ಕೊಡ್ಬೇಕಾ? ಹಾ, ಎಷ್ಟು ಕೊಟ್ಟೆ?
ಹಾಂ ಯಾರು ಇಲ್ಲ ನಾನು ಮಾತಾಡಲ್ಲ ಕಣಮ್ಮ. ಇದು ನಡೀತಾರಂಥದ್ದು ಎಲ್ಲ ರಾಜನಗುಂಟೆಯಲ್ಲಿ 30 ರೂಪಾಯಿ ಕಲೆಕ್ಷನ್ ಮಾಡ್ತಾ ಇದ್ದಾರೆ. 30 ರೂಪಾಯಿ ಕಲೆಕ್ಷನ್ ಒಂದು ಚೀಲಕ್ಕೆ ಮತ್ತು ಒಂದು ಕಾಡಿಗೆ 30 ರೂಪಾಯಿ. ಹಾಗಾಗಿ ನೋಡೋಣ, ಇದನ್ನು ಮಾತಾಡೋಣ, ಏನು ಯಾವ ರೀತಿಯಾಗಿ ಕಲೆಕ್ಷನ್ ಮಾಡ್ಬೋದು, ಇದು ತೊಗೊಬಾರ್ದಾ ಅನ್ನೋದು ಇದೇ ಆಗೋಗ್ಬಿಟ್ಟಿದೆ. ಯಾವಾಗ ನೋಡೋದು ಕೇಳಿದ್ರೆ ದಬ್ಬಾಳಿಕೆ ಮಾಡ್ತಾರೆ ಅಥವಾ ಇನ್ನೊಂದು ಮತ್ತೊಂದು. ನೋಡೋಣ, ಹನುಮೇಗೌಡ್ರದಂತೆ ಫೋನಲ್ಲಿ ಮಾತಾಡು ಅಂತಂದರು, ಬಟ್ ಮಾತಾಡೋದಿಲ್ಲ ನಾವು. ಹಾಂ, ಇದು ನಡೀತಾರದ ಘಟನೆ. ಹಾಂ, ನೋಡ್ಕೊಳ್ಳಿ, ಇದನ್ನು ಇಷ್ಟಿಗೆ ಫಿನಿಷ್ ಮಾಡ್ತೀನಿ. ನೋಡೋಣ, ಇವ್ರಿಗೆ ಫುಡ್ ಆಫೀಸ್ಗೆ ಕಾಲ್ ಮಾಡ್ತೀನಿ. ಫುಡ್ ಆಫೀಸರ್ ಯಾವ ರೀತಿಯಾಗಿ ಇದ್ರ ಬಗ್ಗೆ ಕ್ರಮ ತಗೊತಾರೆ ಅನ್ನೋದ್ರ ಬಗ್ಗೆ.